ನಮ್ಮ ಮನೇಲಿ ಹ್ಮ್. ನಾನು ಹೇಳ ಮಯೂರಣ್ಣ, ನಾನು 10th ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು PU ಓದ್ತೀನಿ ಅಂತ. ನಾ ಫಿಕ್ಸ್ ಆಗ್ಬಿಟ್ಟಿದ್ದೆ, ಆರ್ಕೆಸ್ಟ್ರಾಗೆ ಹೋಗ್ಬಿಡ್ಬೇಕು ನಾನು. ಕರೆಕ್ಟ್, ನೀವು ಹಾಡ್ತಿದ್ರಿ ಬೆಲೆ ಒಂದ್ 4 ಹಾಡು ಕಲ್ತ್ಬಿಟ್ಟಿದ್ದೆ. ಕಂಬದ ಮ್ಯಾಲಿನ ಬೊಂಬಿಯೇ, ನೋಡಯ್ಯ ಕ್ವಾಟೆ ಲಿಂಗವೇ, ಒಂದ್ 4 ಹಾಡು ಕಲ್ತ್ಬಿಟ್ಟೆ. ಆಮೇಲೆ ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ಒಂದ್ 4 ಹಾಡು ಕಲ್ತ್ಬಿಟ್ಟಿದ್ದೆ. ಎಲ್ಲ ಯಾಕೆ ನೋಡಿ ವಿಚಿತ್ರವಾಗಿ ಇಲ್ಲಿ MD ಪಲ್ಲವಿ, ಸಂಗೀತ ಕಟ್ಟಿ, ಆಮೇಲೆ ಮಾಲ್ಗುಡಿ ಶುಭ, ಆಲ್ ಒಂದೇ ಜಾನರ್ ಸಾಂಗ್ಸ್ಗಳು ಇಷ್ಟಪಟ್ರದ್ ನೀವು. ಹೌದು, ನಂಗೆ ಆ ಥರ ಓಪನ್ ವಾಯ್ಸ್, ರಾ ವಾಯ್ಸ್, ಆ ಥರದ್ದೇ ಇಷ್ಟ ನಂಗೆ. ಸೊ ಎಲ್ಲ ಫಿಕ್ಸ್ ಆಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳಿ ಹೋಗಿದ್ದೆ ನಾನು ಊರಿಗೆ ಹೋಗ್ಬೇಕಾದ್ರೆ. ನಮ್ಮ ಮನೇಲೆಲ್ಲ ಹೌ ಸಮ್ಮರ್ ಹಾಲಿಡೇಸ್ ಅಂತಂದ್ರೆ ಗೋ ಟು ಅಜ್ಜಿ ಮನೆ, ದಟ್ ಇಸ್ ಸಮ್ಮರ್ ಹಾಲಿಡೇಸ್ ನಮಗೆ. ಆ್ಯಂಡ್ ಗೋ ಟು ಅಜ್ಜಿ ಮನೆ ಅಂತಂದ್ರೆ ನಾಟ್ ಎಂಜಾಯಿಂಗ್, ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡೋದಲ್ಲ. ದಿನ ಕೊಟ್ಟಿಗೆ ಕ್ಲೀನ್ ಮಾಡು, ವಿ ಆರ್ ಹೆಲ್ಪಿಂಗ್ ಹ್ಯಾಂಡ್ಸ್ ಫಾರ್ ಅಜ್ಜಿ ಅಂಡ್ ತಾತ. ಹಾಸನ್, ತಾಯಿ ಮನೆ ಹಾಸನು, ತಂದೆ ಮನೆ ಹುಬ್ಳಿ. ಸೊ ಹಾಗಾಗಿ ಹಾಸನ್ಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿಗೆ ಹೆಂಗೆ ನಮಗೆ ಕೂಲಿ ಆಳ್ಗಡೆ ಬೇಡ, ನಮ್ಮ ಮೊಮ್ಮಕ್ಕಳೇ ಬರ್ತಾರೆ ಕೆಲಸ ಮಾಡ್ಕೊಡೋಕ್ಕೆ ಅನ್ನೋ ಲೆವೆಲ್ಗೆ ಖುಷಿ ದಿಮಾಕು ಅವ್ರಿಗೆ. ನಮ್ಮ ಮನೇಲಿ ಮಕ್ಕಳು ಜಾಸ್ತಿ, ಬಿಕಾಸ್ ನಮ್ಮ ಅಮ್ಮಂಗೆ ಅಣ್ಣ ತಮ್ಮ ಅಕ್ಕ ಜಾಸ್ತಿ, ನಮ್ಮ ಪಪ್ಪನಿಗೂ ಅಣ್ಣ ತಮ್ಮಂದ್ರು ಜಾಸ್ತಿ. ಅಷ್ಟು ಜನ ಮಕ್ಳು ನಮ್ಮಪ್ಪ ನಮ್ಮಮ್ಮ ತಗೊಂಡು ಹೋಗ್ಬಿಟ್ಟು ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಡೋರು ಶಿಸ್ತಾಗಿ. ನಾವು ನಡಿ ತಾತಂಗೆ ಅದು ಕೊಡೋಣ ಇದು ಕೊಡೋಣ ಅಂದ್ಬಿಟ್ಟು ನಿಧಾನಕ್ಕೆ ಹಂಗೆ ಕೆಲಸ ಮಾಡ್ಕೊಂಡು ಹೋಗಿ ನಮಗೂ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ದೆನ್ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ವಿ ಗೋಯಿಂಗ್ ಟು ತಾತ ಅಜ್ಜಿ ಮನೆ, ವಿ ಡೂಯಿಂಗ್ ಕೆಲಸ ಅಷ್ಟೇ. ನಮ್ಗೇನು ಡಿಮ್ಯಾಂಡ್ಸ್ ಏನು ಅಜ್ಜಿ ಮನೇಲಿ ಅಂತ ಅಂದರೆ, ನಮಗೆ ಮೊಟ್ಟೆ ಪಲ್ಯ ಮಾಡ್ಕೊಡ್ಬೇಕು. ಒಂದು ಮೊಟ್ಟೆ ಪಲ್ಯ, ಒಂದು ಎಗ್ ಬುರ್ಜಿಗೆ ನಾವು ಅಷ್ಟು ಇಡೀ ದಿನ ಕೆಲಸ ಮಾಡ್ತಿದ್ವಿ. ಅಷ್ಟು ಮಾತ್ರ, ಅದು ಅದೇ ನಮ್ಗೊಂಥರ ಮೃಷ್ಟಾನ್ನ ಅನ್ನೋ ಥರ ಹಂಗೆ ಫೀಲ್ ಆಗೋದು. ಅದೊಂದು ಎಗ್ ಬುರ್ಜಿಗೋಸ್ಕರ ಅಷ್ಟೆಲ್ಲ ಕೆಲಸ ಮಾಡ್ಕೊಡ್ತಿದ್ವಿ. ನಮ್ಮಮ್ಮಗೆ ಹೇಳ್ಬಿಟ್ಟು ಹೋಗಿದ್ದೆ, ನಾನು ಯಾವ್ದ್ರಲ್ಲಿ ಪಾಸ್ ಆದ್ರೂ ಮ್ಯಾಥ್ಸಲ್ಲಂತೂ ಪಾಸ್ ಆಗಲ್ಲ, ಪಿಕ್ಸು, ನಾನು ಫೇಲ್ ಆಗ. ಬಟ್ ನಿಮ್ಮ ಮನೇಲಿ ಓಕೆ ಇದ್ರಾ ಅಂದ್ರೆ ಈ ಕಾಮಿಡಿ ಕಿಲಾಡಿಗಳಿಗೆ ಈ ತರ ಅಂದ್ರೆ ಒಂದು ರಿಯಾಲಿಟಿ? ಕಾಮಿಡಿ ಕಿಲಾಡಿಗೆ ಹೋಗಿರೋದು ಯಾರಿಗೂ ಗೊತ್ತೇ ಇರಲಿಲ್ಲ ಅಂಟಿಲ್ಲ ನನ್ನ ಟಿವಿಲಿ ಬರೋವರೆಗೂ. ಮತ್ತೆ ಸುಮ್ಮನೆ ಮನೇಲಿ ಕಾಗೆ ಹಾರಿಸ್ಬಿಟ್ಟು ಹೋಗಿದ್ದೆ. ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಬಾಯ್ ಅಂತ. ಬಂದ್ಮೇಲೆ ಹೆಂಗಿತ್ತು ರಿಯಾಕ್ಷನ್? ಬಂದ್ಮೇಲೆ ಹೆಂಗಿತ್ತು, ಫೋನ್ ಎತ್ತಲಿಲ್ಲ ನಾನು. ರಿಂಗ್ ಅಂತ ರಿಂಗ್ ಆಗೋದು, ಜೀವ ಎಲ್ಲ ಪುಕ ಪುಕ. ನನ್ನ ಮಮ್ಮಿಗೆ ನನ್ನ ತಮ್ಮಂಗೆ ಬಿಟ್ರೆ ಯಾರಿಗೂ ವಿಷಯನೇ ಗೊತ್ತಿಲ್ಲ. ಅಮ್ಮಂಗೆ ಗೊತ್ತಿತ್ತು? ಅಮ್ಮಂಗೆ ಗೊತ್ತಿತ್ತು. ಯಾರಿಗಾರು ಒಬ್ರಿಗೆ ಹೇಳ್ಬೇಕಲ್ಲ ಕೊನೆಗಾಲದಲ್ಲಿ. ಅದಕ್ಕೆ ಅಟ್ಲೀಸ್ಟ್ ಅವಳಾದ್ರೆ ಸ್ವಲ್ಪ ಧೈರ್ಯವಾಗಿರ್ಲಿ ಅನ್ನೋ ಕಾರಣಕ್ಕೆ ಅಮ್ಮ ವಾಸ್ ಓಕೆ. ಅಮ್ಮಂಗೆ ಹೆಂಗೆ ಅಂದ್ರೆ, ಈಗ ತಾಯಂದ್ರ ಕಷ್ಟ ನಮಗೂ ಅರ್ಥ ಆಗತ್ತೆ. ಆ ಕಡೆ ಗಂಡನೂ ಬೇಕು, ಮಕ್ಕಳು ಬೇಕು, ಏನ್ ಮಾಡಕ್ಕಾಗತ್ತೆ. ಕನ್ಸರ್ವೇಟಿವ್ ತರ ಫ್ಯಾಮಿಲಿ. ಹಂಗಂದ್ರೆ ಏನು? ಓಕೆ, ಅಂದ್ರೆ ತುಂಬಾ ಏನಂತೀರಾ, ಒಂಥರ ಮಡಿವಂತಿಕೆ ಅಥವಾ ಒಂಥರ ಹಂಗಂತ ಅಲ್ಲ. ದ ಥಿಂಗ್ ಇಸ್, ಅಪ್ಪ ಆಕ್ಚುಲಿ ನಮ್ಗೆ ನಾವೆಲ್ಲರೂ ಬೆಳೆದಿದ್ದು ಚಿಂದೋಡಿ ಲೀಲಾ ಅಜ್ಜಿ ಇದಾರಲ್ಲ ಅವ್ರ ನೆರಳಲ್ಲಿ. ಸೊ ಹಾಗಾಗಿ ಅವರ ಕೃಪಾ ಕಟಾಕ್ಷ, ಅವ್ರ ಆಶೀರ್ವಾದ, ಅವ್ರ ಬ್ಲೆಸ್ಸಿಂಗ್ಸ್ ತುಂಬಾ ಇದೆ ನಮ್ಮ ಮೇಲೆ. ಅಪ್ಪ ಅವ್ರಗಳ ಲೈಫನ್ನ, ಅವ್ರ ಜೊತೆಗಿದ್ದ ಒಂದಷ್ಟು ಕಲಾವಿದರ ಜೀವನವನ್ನು ತುಂಬಾ ಹತ್ತಿರದಿಂದ ನೋಡಿದ್ಮೇಲೆ ವಾಟ್ ಹಿ ಡಿಸೈಡೆಡ್ ಇಸ್, ಬೇಡ ನಾವ್ ಯಾರೋ ಚಿತ್ರರಂಗಕ್ಕೆ ಹೋಗೋದು. ಈ ಬಣ್ಣ ಅನ್ನೋದು ಏನಿದೆಯಲ್ಲ ಅದು ನಮ್ಗೆ ಅಷ್ಟು ಸೇಫ್ ಅಲ್ಲ. ಎನಿ ಟೈಮ್ ಅದು ನಮ್ಮ ಲೈಫ್ ನ ರುಯಿನ್ ಮಾಡ್ಬಿಡ್ಬೋದು. ಎಂತ ಒಂದು ಐರನಿ ಅನ್ಸುತ್ತೆ, ಚಿಂದೋಡಿ ಲೀಲಾ ಅಂತ ಒಂದು ನಟಿಯ ಇದರಲ್ಲಿ ಅಂತಂದಾಗ, ಸೊ ನ್ಯಾಚುರಲಿ ನಿಮ್ಗೆ ಇನ್ನ ಅವಕಾಶಗಳಿಗೆ ಅಥವಾ ಕೊಡೋದಕ್ಕೆ ಇನ್ನ ಬಿಡ್ಬೇಕಲ್ಲ. ನಾವ್ ಎಲ್ಲೂ ಅದನ್ನ ಓಪನ್ ಆಗಿ ನಾವ್ ಹೇಳ್ಕೊಳ್ಳಿಲ್ಲ. ಕೈಂಡ್ ಆಫ್ ನಾವು ಅವ್ರ ಮನೇಲಿ ಬೆಳ್ದಿರೋದು, ಅವ್ರ ಜೊತೆಲಿ ಇದ್ದಿರೋದು, ನಾವೆಲ್ಲ ನಮ್ಮಪ್ಪ ಬೇಡ, ನಮ್ಗೆ ನಮ್ಮ ಕಷ್ಟದಿಂದ ನಾವ್ ಎದ್ದು ಬಂದು ನಾವು ಸಾಧನೆ ಮಾಡೋಣ. ಒಳ್ಳೇದಾದ್ರೆ ನಾವು ಅವ್ರ ಆಶೀರ್ವಾದದಿಂದ ನಾವು ಬಂದಿದ್ದೀವಿ ಅಂತ ಹೇಳ್ಕೊಳ್ಳೋಣ. ಬಟ್ ಏನಾದ್ರು ಕೆಟ್ಟದಾದ್ರೆ ನಾವು ಅವ್ರ ಹೆಸರು ತಗೊಳ್ಳೋದು ಬೇಡ. ಯಾಕೆ ಈಗ ನಾಳೆ ದಿನ ಅವ್ರ ಮನೆಯಿಂದ ಬಂದಿರೋದಂತೆ ಗುರು, ಹಂಗೆ ಅದು ಯಾಕೆ ಬೇಕು ನಮಗೆ? ನಿಮಗೆ ತಾಕತ್ತಿದ್ರೆ ನಿಮ್ಮ ಸ್ವಂತ ಪರಿಶ್ರಮದಿಂದ ನಿಮ್ಮ ಮೇಲೆ ಬನ್ನಿ. ಅವ್ರ ಮಗ ಇವ್ರ ಮಗ ನಾನು ಹಂಗೆ ನಾನು ಹಿಂಗೆ, ನಮ್ಮ ಅಪ್ಪ ದೊಡ್ಡಾಡು ಏನೋ ಅಂತಾರಲ್ಲ ಪುಡಂಗು, ಅದೆಲ್ಲ ಹೇಳ್ಕೊಂಡು ಯಾಕೆ ಬರ್ತೀರಾ? ನೀನ್ ಪುಡಂಗ, ನೀನ್ ಅಪಾಪೋಲಿನೇ ಆಗಿರೋ, ನಿನ್ನ ಹತ್ರ ಟ್ಯಾಲೆಂಟ್ ನಿಂಗೆ ಬಂದೇ ಬರ್ತೀಯ ಗುರು ಮುಂದಕ್ಕೆ. ವೈ ವಾಟ್ ಯು ಏನಕ್ಕೆ ಬೇಕು ನಿಮ್ಗೆ ಅದೆಲ್ಲ ಸೈಡ್ ಸ್ನ್ಯಾಕ್ಸ್ ಅವೆಲ್ಲ ಯಾಕೆ ಬೇಕು ಅಲ್ವಾ? ನಿನ್ನ ಮೇನ್ ಕೋರ್ಸ್ ಏನು ಅಂತ ನಿನಗೆ ಗೊತ್ತಿದ್ಮೇಲೆ ಉಪ್ಪಿನಕಾಯಿ ಹಪ್ಪಳಕ್ಕೆಲ್ಲ ನೀನು ಯಾಕೆ ಅಷ್ಟು ಒತ್ತು ಕೊಡ್ತೀಯ ಅನ್ನೋದು ನಮ್ಮ ಅಪ್ಪನ ಉದ್ದೇಶ. ಸೊ ಇಟ್ಸ್ ಲೈಕ್ ಯಾರ ಹೆಸರು ಹೇಳೋದು ಬೇಡ, ನಾವು ಸಾಕು ಅವರಿಂದ ತುಂಬ ಬದುಕಿದೀವಿ, ತುಂಬ ಒಳ್ಳೆ ಬದುಕಿದೀವಿ ನಾವು. ಬಟ್ ಅಪ್ಪ ಅಂದರೆ ನೀವು ಹೇಳೋ ಪ್ರಕಾರ ನಾಟಕ ಇದಕ್ಕೆಲ್ಲ ತುಂಬ ಸಿಕ್ಕಾಪಟ್ಟೆ. ಅವ್ರ ಅಜ್ಜಿ ಜೊತೆಗೆ ಇದ್ದಾಗ್ಲಂತೂ ಎಷ್ಟು ನಾಟಕಗಳಿಗೆ ಹೋಗ್ತಿದ್ರು ಗೊತ್ತಾ ಅಜ್ಜಿ ಜೊತೆಗೆ ಅವರು. ಸೊ ಆಲ್ಮೋಸ್ಟ್ ಇಟ್ ರನ್ಸ್ ಇನ್ ದ ಜೀನ್ಸ್ ಇದ್ದಂಗೆ ನಿಮಗೆ. ಮೇ ಬಿ. ಆ್ಯಂಡ್ ನಮ್ಮ ಅಪ್ಪ ಇಸ್ ವೆರಿ ಗುಡ್ ಆರ್ಟಿಸ್ಟ್ ಆ್ಯಕ್ಚುಲಿ. ಅವ್ರು ತುಂಬ ಜನರ ಮಿಮಿಕ್ರಿ ಮಾಡ್ತಾರೆ. ಅದ್ರಲ್ಲಿ ನನಗೆ ತುಂಬ ಫೇವ್ರೆಟ್ ಇಸ್ ದಿನೇಶ್ ಆ್ಯಂಡ್ ಮುಖ್ಯಮಂತ್ರಿ ಚಂದ್ರು ಸರ್. ಸಖತ್ತಾಗಿ ಮಿಮಿಕ್ರಿ ಮಾಡ್ತಾರೆ ನಮ್ಮಪ್ಪ. ನಮ್ಮಮ್ಮ ಏನಾದ್ರು ತುಂಬ ಕೋಪ ಮಾಡ್ಕೊಂಡಾಗ ಹಾಗೆ ನಮ್ಮಪ್ಪ ಪೂಸಿ ಮಾಡ್ತಾ ಇದ್ದಿದ್ದು ನಮ್ಮಮ್ಮನ. ಏನ್ರಿ ಕುಸುಮವ್ರೆ, ನಾನು ಚಿಕ್ಕವಳಿದ್ದಾಗ ಜೋರಾಗಿ ನಗ್ಬಿಡ್ತಿದ್ದೆ. ನಂಗೆ ಗೊತ್ತಿರಲಿಲ್ವಲ್ಲ ಅವ್ರ ಹೆಸರುಗಳೆಲ್ಲ ಏನು ಅಂತೇಳಿ. ಸೊ ಅಪ್ಪ ಎಲ್ಲ ಹಂಗಿದ್ರು. ನಮ್ಗೆ ಹೇಳ್ಕೊಳಕ್ ಧೈರ್ಯ ಇಲ್ಲ ನಮ್ಮ ಅಪ್ಪನ ಹತ್ರ. ಹಿಂಗೆ
ಹಿಂಗಿದೆ, ಹಿಂಗೆ ಹೋಗ್ಬೇಕು ಅಂತ ಆಸೆ ಇದೆ. ಬಟ್ ಒಂದು 2 ಸರಿ ಪ್ರಸಾದ ಬಿದ್ದಿತ್ತು. ಹೌದಾ? ಹೌದು, ಸಖತ್ತಾಗಿ ಬಿದ್ದಿತ್ತು. ಆ್ಯಂಡ್ ಯೂಶಲಿ ಒಂದು ಕಡೆ ಈಗ ಅಂದರೆ ಬೆಂಗಳೂರು ಬಿಟ್ಟು ಬೇರೆ ಈ ಊರುಗಳಲ್ಲಿ ಅಂತ ತೊಗೊಂಡಾಗ ಮನೆಯಲ್ಲಿ ಒಂದು ಹೆಣ್ಮಕ್ಳನ್ನ ಸಾಕ್ತಿರ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ಚೌಕಟ್ಟಲ್ಲೇ ಅದನ್ನು ಒಂದು ಇರುತ್ತೆ, ಆ್ಯಕ್ಚುಲಿ ಒಂದು ಬೌಂಡ್ರಿ ಹಾಕ್ಬಿಟ್ಟಿರ್ತಾರೆ. ಬಟ್ ನನಗೆ ನನ್ನ ಮನೇಲಿ ಆ ಥರ ಬೌಂಡ್ರೀಸ್ ಎಲ್ಲ ಏನಿರಲಿಲ್ಲ. ನಮ್ಮ ಮನೇಲಿ ನಾನೇ ಗಂಡ್ಮಗ. ನನ್ನ ತಮ್ಮನ ಸ್ವಲ್ಪ ನಾಜೂಕಾಗಿ ಬೆಳೆಸಿದ್ರು, ಬಿಟ್ರೆ ನನ್ನನ್ನ ಏನೋ ಅಷ್ಟು ನಾಜೂಕಾಗೇನೆ ನಾನು ಬೆಳೆದಿದ್ದೆ ಹೌದು ಅನ್ನೋ ಥರ ಬೆಳೆಸಿದ್ರು ನನ್ನನ್ನು. ರಫ್ ಆ್ಯಂಡ್ ಟಫ್ ಆಗಿ ಬೆಳೆದಿದ್ದೆ ಒಂಚೂರು. ಬಟ್ ನಮ್ಮಪ್ಪ ಹಿಂಗೆ ಎಷ್ಟು ದಿನ ಇರೋಕ್ಕಾಗತ್ತೆ, ಅವಳು ಸಮ್ವೇರ್ ಅದು ಗೊತ್ತಾಗಬೇಕಲ್ವಾ ಅವಳಿಗೆ ಒಂಚೂರು ಏನು ಹೇಳ್ತಾರೆ, ನಮ್ಮ ಹೆಣ್ಮಕ್ಳು ಹಂಗೆ ಬೋಲ್ಡಾಗಿ ನುಗ್ಗಬಾರ್ದು, ಹಂಗೆಲ್ಲ ಅದೆಲ್ಲ ಎಲ್ಲ ಕಡೆನೂ ನಡೆಯಲ್ಲ ಅಲ್ವಾ ಅಂತ ನಮ್ಮ ಅಪ್ಪನ ಥಾಟು. ಸೊ ಇಸ್ ಲೈಕ್ ಅವ್ರು ಆದಷ್ಟು ಅದು ಏನಾಗೋಯ್ತು ಅಂದರೆ ನಮ್ಮ ಅಪ್ಪನಿಂದನೇ ನಾನು ಹಿಂಗೆ ಬರಂಗಾಗೋಯ್ತು. ಅವ್ರು ಕಟ್ಟಾಕ್ದಷ್ಟು ನಾನು ಅದರಲ್ಲಿ ಏನಿದೆ ನಾನು ನೋಡಬೇಕು ಅನ್ನೋ ಜಿದ್ದು ಜಾಸ್ತಿ ಬಂದ್ಬಿಡ್ತು ನನಗೆ. ಹಾಗಾಗಿ ಐ ವಾಂಟೆಡ್ ಟು ಕಮ್, ಬಂದ್ಬಿಟ್ಟೆ. ಆ್ಯಂಡ್ ಕಾಮಿಡಿ ಕಿಲಾಡಿಗಳು ಬಂದಾಗ ಮನೇಲಿ ನೋಡಿದ್ಮೇಲೆ ರಿಯಾಕ್ಷನ್ಸ್ ಅಪ್ಪ ನೋಡಿದ್ರಾ? ಅಪ್ಪ ನೋಡಿದ್ರು. ಆಮೇಲೆ ನಮ್ಮ ಅದೇ ಚಿಂದೋಡಿಲಿಲ್ಲ ಅಜ್ಜಿ ಅಂತ ಹೇಳಿದ್ನಲ್ಲ, ಅವ್ರ ಮಕ್ಕಳೆಲ್ಲ ಫೋನ್ ಮಾಡಿಬಿಟ್ಟು, ಯಾಕೆ ನೀನು ನನ್ನ ಮಗಳು ನಂಗೆಲ್ಲ ಕಟ್ಟಾಕಿದ್ಯಾ, ಹಾಗೆ ಹೀಗೆ ಬಿಡು ಪಾಪ, ಅದು ಮಾಡಲಿ, ಅದೇನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೋಗಿ ಅವರೆಲ್ಲ ಸಪೋರ್ಟ್ ಮಾಡಿ ನನಗೆ. ನಮ್ಮ ಮಧುಕೇಶ್ ಅಂಕಲ್ಲು, ಆಮೇಲೆ ಬಂಗಾರೇಶ್ ಅಂಕಲ್ಲು, ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿ ನೀ ಮಾಡ್ಕಂದ, ಏನಾರು ಅಕ್ಕಿಗೆ ಹೊಡೆದು ಬೈದಿ ಮಾಡಿದಿ, ಕೂಸನ್ನ ಒಯ್ದು ಬಿಡ್ತೀನಿ ನೋಡಿ ನಾನು ಅಂತೆಲ್ಲ ಹಾಗೆಲ್ಲ ಇದು ಮಾಡೋದು ನಮ್ಮ ಅಪ್ಪಂಗೆ. ದೆನ್ ಆ್ಯಕ್ಚುಲಿ ತುಂಬ ಒಳ್ಳೆ ಸಪೋರ್ಟಾಗಿ ನಿಂತರು ನಂಗೆ ಅವರೆಲ್ಲ. ಆಮೇಲಿಂದ ನಮ್ಮ ಅಪ್ಪಂಗೆ ಒಂದು ಸ್ವಲ್ಪ ಧೈರ್ಯ ಬಂತು, ಇಲ್ಲ ಅವಳೇನೋ ಮಾಡ್ತಾಳೆ ಫೈನ್ ಅಂತ. ಪರ್ಸ್ನಲಿ ನಮ್ಮ ಶೋ ಡೈರೆಕ್ಟರು, ಆಮೇಲೆ ಜಗ್ಗೇ ಸರು ಎಲ್ಲರೂ ಕೂತ್ಕೊಂಡು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರು. ಎಲ್ಲ ಕಡೆನೂ ಆ ಥರ ಇರಲ್ಲ, ಕಾಲಮಾನ ತುಂಬ ಚೇಂಜ್ ಆಗಿದೆ ಈಗ, ಅವ್ರ ಸ್ಟ್ಯಾಂಡ್ ಅವ್ರು ತೊಗೊಳ್ಳೋಷ್ಟು ಧೈರ್ಯವಾಗಿದ್ದಾಳೆ ಅವಳು, ಸೊ ಲೆಟ್ ಹರ್ ಗೋ ಅಂತ ಅಂದರು. ಫೈನಲಿ ಓಕೆ ಫೈನ್ ಅಂತ ಅದು ನಮ್ಮಪ್ಪ ಅಲ್ಲಿಗೆ ಆಕ್ಸೆಪ್ಟ್ ಮಾಡ್ತಾರೆ. ಲೈಫ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅಲ್ಲ. ಅಯ್ಯೋ ದೇವ್ರೆ, ನಮ್ಮಪ್ಪ ಆಮೇಲೆ ತುಂಬ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನಂತ? ಭಾಳ ಜೋರಾಗಿ ಚೀರಿ ಮಾತಾಡ್ತಿ, ಸ್ವಲ್ಪ ಹಗರ್ ಮೆಲ್ಲಗೆ ಮಾತಾಡು, ಎಷ್ಟು ಸ್ಪೀಡಾಗಿ ಮಾತಾಡ್ತೀಯ ನೀನು, ಯಾರಿಗೆ ಅರ್ಥ ಆಗುತ್ತಾ, ಅವ್ರಿಗೆ ನಗಕ್ಕೆ ಸ್ವಲ್ಪ ಜಾಗ ಕೊಡು, ಹಗರ್ ಮಾತಾಡು, ಮೆಲ್ಲಗೆ ಮಾತಾಡು, ಸ್ಪಷ್ಟವಾಗಿ ಮಾತಾಡು, ನೀನು ನ್ಯೂಸ್ ಪೇಪರ್ ಓದು, ಹಾಂ ನ್ಯೂಸ್ ಪೇಪರ್ ಓದು, ನೀನು ನಾಳೆಯಿಂದ ಯೋಗ ಮಾಡು, ಹಾಂ ಅದು ಗಂಟ್ಲಿಗೆ ನೀರು ಹಾಕೊಂಡು ಗಾಗಲ್ ಮಾಡು, ಯಾಕೆ ಗಂಟ್ಲು ಶುದ್ಧಿ ಆಯ್ತಲ್ಲ ನಂದು, ಇನ್ನೇನು ಇನ್ನು ಇದಕ್ಕಿಂತ ಜೋರ ಏನು ಕೇಳಬೇಕು. ಹಾಂ ಮತ್ತೆ ಅದಕ್ಕೆ ತಾವು ಗಾರ್ಗಲ್ ಮಾಡಿ ಮಾಡಿ ಬೆಳಗ್ಗೆ ಯಾರೇ ಕಾಲ್ ಮಾಡಿದ್ರು ಅವ್ರ ವಾಯ್ಸಲ್ಲಿ ನೀವು ಗಾರ್ಗಲ್ ಮಾಡಿಲ್ಲ ಅಂತ ಕಣ್ಣಿಡಿಯೋದು ಅಭ್ಯಾಸನ ನಿಮಗೆ? ಇವತ್ತು ಬೆಳಗ್ಗೆ ಫೋನಲ್ಲಿ ನಂಗೆ ಯಾಕೆ ನಿಮ್ದು ವಾಯ್ಸ್ ಓಕೆನಾ? ಸೊ ಹಾಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮಪ್ಪ. ಆಮೇಲೆ ಅವ್ರು ಏನು ಹೇಳ್ಕೊಟ್ರೋ ಬಿಟ್ರೋ, ನನ್ನ ತಲೆ ಒಳಗೆ ನಾನು ಏನು ತೊಗೊಂಡೋ ಬಿಟ್ನೋ, ಬಟ್ ಒಂದನ್ನು ಮಾತ್ರ ನಾನು ಯಾವತ್ತಿಗೂ ನೆನ್ಪಿಡ್ತೀನಿ, ಎಲ್ಲಿವರೆಗೂ ನೀನು ಹೀಗಿರ್ತೀಯ ಜನ ಅಲ್ಲಿವರೆಗೂ ಹೀಗಿರ್ತಾರೆ. ಯಾವಾಗ ನೀನು ಹಿಂಗಾಗ್ತೀಯಲ್ಲ ಜನ ಅವಾಗ ಹಿಂಗಾಗ್ತಾರೆ ಅಷ್ಟೇ. ನೀನು ಹೆಂಗೆ ನಿಲ್ಸಿದ್ರು ಹಂಗೆ ಮುಚ್ಚಿಬಿಡ್ತಾರೆ ನಿನ್ನನ್ನು ಅಂತ. ಚಂದ ಇದೆ ಇದು. ಎಲ್ಲಿವರೆಗೂ ಹೀಗಿರ್ತೀಯೋ ಹೀಗಿರ್ತಾರೆ, ಎಲ್ಲಿವರೆಗೂ ಹಿಂಗಾಗ್ತೀಯ ಅವಾಗ ಹಿಂಗಾಗ್ತಾರೆ ಅಷ್ಟೇ. ಅದನ್ನಂತೂ ಸಖತ್ತು, ಅದು ಯಾವಾಗಲೂ ನನಗೆ ತಲೆಯಲ್ಲಿ ಓಡ್ತಾ ಇರತ್ತೆ ಆ ಮಾತು. ಎಸ್, ಹಾಗಾಗಿ ನನಗೆ ಎಲ್ಲಾದರೂ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಂಗೆ ತುಂಬ ಆ್ಯಟಿಟ್ಯೂಡು, ಓವರ್ ಕಾನ್ಫಿಡೆನ್ಸ್ ಬಂದರೆ ಅದೊಂದು ಮಾತು ನೆನ್ಪಿಟ್ಟಿರ್ತೀನಿ ನಾನು, ಇಲ್ಲಪ್ಪ ನೋ ನೋ ನೋ, ಇದು ಅದೊಂಥರ ಎಚ್ಚರಿಕೆ ಗಂಟೆ ನನಗೆ. ಈ ಇಷ್ಟು ವರ್ಷದಲ್ಲಿ ಈಗ ಫಸ್ಟ್ ಬಂದಿದ್ದು 10 ವರ್ಷ ಆಯ್ತಾ? ಕರೆಕ್ಟಾಗಿ ಈ ಸೆಪ್ಟೆಂಬರ್ 18ಗೆ 10 years ಕಂಪ್ಲೀಟ್ ಆಗುತ್ತೆ. ವಾವ್. ಈ 10 ವರ್ಷದಲ್ಲಿ ಅಫ್ಕೋರ್ಸ್ ಯುವರ್ ಗ್ರಾಫ್ ಫ್ರಮ್ ನೋವೇರ್ ಟು ಸಮ್ವೇರ್ ಇದೆ ಇವತ್ತು, ಆಯಿತಾ? ಆ ನೋವೇರ್ ಟು ಸಮ್ವೇರಲ್ಲಿ ಎಲ್ಲೋ ಒಂದು ಕಡೆ ಐ ಆಮ್ ಶ್ಯೂರ್ ಯು ವುಡ್ ಹ್ಯಾವ್ ಫೆಲ್ಟ್ ಹಿಂಗೆ ಅನ್ನೋದು ಅನ್ಸಿರುತ್ತಾ? ಹಾಂ ಅನಿಸಿದೆ. ಕೆಲವು ಕಡೆ ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಈ ಸ್ಥಾನಕ್ಕೆ ಅನ್ನೋವಾಗ ಹಂಗೆ ಮಾಡಿದ್ದೀನಿ. ಅಟ್ಲೀಸ್ಟ್ ಇವಾಗ ಒಂದು ಚಾನ್ಸ್ ತಗೋತೀನಿ ಗುರು, ನಾನು ಸ್ವಲ್ಪ ಹಿಂಗೆ ಮಾಡೋದಕ್ಕೆ ಅಂತ. ಎಸ್, ಅಟ್ಲೀಸ್ಟ್ ಇವಾಗ ಅದು ಒಂದು ಮನುಷ್ಯ ಅಂದಮೇಲೆ ಒಬ್ಬರಿಗೆ ಇದ್ದೇ ಇರುತ್ತೆ ಅದು. ಅದನ್ನು ತಗೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡಿದ್ಮೇಲೆ ಕ್ರಮೇಣ ಅದನ್ನ ಅಲ್ಲೇ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ಐ ಡೋಂಟ್ ಟೇಕ್ ಇಟ್ ಅಷ್ಟೇ.